ಗೈಸ್, ಈಗ ಚಾಲೆಂಜ್ ಇರೋದೇ ನಾವು ಈಗ ಇಳಿಸೋದು ನಮ್ಮ ಫಸ್ಟ್ ಭೈರವನ ಗುಡ್ಡೆ ಸ್ಪಾಟಿಂದ ಈಗ ಹೋಗ್ತಾ ಇದ್ದೇವೆ. ಇದೆಂತ ದೊಡ್ಡ ಆಫ್ ರೋಡ್ ಇರಲಿಲ್ಲ, ಲೈಟ್ ಆಫ್ ರೋಡು. ಸೊ ಇಲ್ಲಿ ಕಲ್ಲು ಮಾತ್ರ ಇಲ್ಲಿ ಪ್ರಾಬ್ಲಮ್ಮು, ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಕಲ್ಲಿದೊಂದು ಸ್ವಲ್ಪ ಜಾಗ್ರತೆ ಇರಬೇಕಷ್ಟೇ. ಬಟ್ ಇಳಿಸಿದು ತೊಂದರೆ ಇಲ್ಲ, ಆರಾಮದಲ್ಲಿ ಹೋಗ್ತಾ ಉಂಟು ಗಾಡಿ. ಇನ್ನೀಗ ನಾವಿಲ್ಲಿಂದ ಇಲ್ಲೊಂದು ಆದಿ ಜೈನ ತೀರ್ಥಂಕರ ಸ್ಥಳ ಅಂತ ಒಂದು ಮೋಸ್ಟ್ಲಿ ಜೈನ ಬಸದಿ ಇಲ್ಲಿ ಒಂದು, ಇಲ್ಲಿಂದ ಭೈರವನ ಕಲ್ಲಿಂದ ಒಂದು 4 ಕಿಲೋಮೀಟ್ರ್. ಅಲ್ಲಿಗೆ ಒಂದು ವಿಸಿಟ್ ಕೊಟ್ಟು ಮತ್ತೆ ಊಟಕ್ಕೆ ಹೋಗುವಂಥ ಪ್ಲ್ಯಾನ್. ಸೊ ಹಾಗೆ ಡಿಸೈಡ್ ಮಾಡಿದ್ದೇವೆ, ನೋಡಬೇಕು ಯಾವ ಥರ ಆಗ್ತದೆ ಅಂತ. ಇದು ಯಾವುದೋ ಒಂದು ಒಳಗಿನ ರೋಡಲ್ಲಿ ಹೋಗ್ತಾ ಇದ್ದೇವೆ, ಎಲ್ಲಿಗೆ ಹೋಗ್ತಾ ಉಂಟು ಅಂತ ಗೊತ್ತಿಲ್ಲ. ಮ್ಯಾಪಿನ ಪ್ರಕಾರ ಜೈನ ಟೆಂಪಲ್ ಅಂತ ತೋರಿಸ್ತಾ ಉಂಟು, ಬಟ್ ನನಗೇನು ಕನ್ಫರ್ಮ್ ಇಲ್ಲ ಇದುವೇ ಜೈನ ಟೆಂಪಲ್ಗೆ ಹೋಗ್ತದ ಅಂತ. ಎಕ್ಸ್ಪ್ಲೋರ್ ಮಾಡಬೇಕಷ್ಟೇ. ಈ ಪ್ಲೇಸ್ ಭಾರಿ ಒಳ್ಳೆಯದುಂಟು, ಫುಲ್ಲು ನೀರು. ತುಂಬ ಒಳಗೆ ಬಂದು ಇನ್ನೂ ಸಹ ಸಿಗಲಿಲ್ಲ ನಮಗೆ ಜೈನ ಟೆಂಪಲು. ಇದುವೆ ಬೋರ್ಡ್ ಉಂಟು ನೋಡಿ, ಅತಿಶ್ರಯ ತೀರ್ಥಕ್ಷೇತ್ರ ಸವಣಾಲು. ಮಾವಿನ ಹಣ್ಣು ಬೇಕಷ್ಟು ಉಂಟು ಮಾರೆ. ಮರದಲ್ಲಿ ಸ್ವಲ್ಪ ಕಮ್ಮಿ ಉಂಟು ಅಂತ ಈಗ ಎಲ್ಲ ಬಿದ್ದಾಗಿ. ಹಾಂ, ಬಿದ್ದದ್ದು. ಹಾಂ, ಇಲ್ಲಿ ಮೆಟ್ಲುಂಟು ಮಾರೆ. ಇಲ್ಲಿ ನೋಡು, ಕೇವು ಉಂಟಾ, ಯಾವುದೋ ಒಂದು ಗುಹೆ. ಯಬು ಕಾಣೋದಿಲ್ಲ. ಹಾಂ, ಚಿತ್ರ ಹಾಕಿದಾರ. ಚಿತ್ರ ಮಾರ ಟಾರ್ಚ್ ಏನಾಗೋದಿಲ್ಲ. ಹೋಗೋಣ. ಎಲ್ಲ ಉಚ್ಚೋತನ ಬಿಲೆ ಕೊಡೇನಾ? ಇನ್ನು ನೀರು ಬೀಳುದು ಸೌಂಡ್ ಕೇಳ್ದ? ಮತ್ತೆ ಇದು ಕತ್ತಲೆ ನೋಡೋದು ಎದುರಿಗೆ ಅಂತದ ಈ ಬಲೆಗೆ. ಹಾಂ, ನನಗೆ ಫುಲ್ ಗೊತ್ತಲ್ಲ.
ಅದನ್ನ ಹೆಲ್ಮೆಟಲ್ಲಿ ಇದು ಕಲ್ಲಲ್ಲಿ ತುಂಬ ಒಳಗೆ ಹೋಗ್ಬೇಡಿ ಮಾರೆ. ಕಾಣುದಿಲ್ಲ, ನೀರು ಸೌಂಡ್ ಒಂದು ಚಂದ ಕೇಳ್ತದೆ. ನೀರು ತಲೆ ಮೇಲೆ ಏನಿದೆ ಈಗ? ಹಾಂ, ನೀರಿನ ಪರತ ನಿಂತಿದೆ ಅಪ್ಪುನಿ ಇಲ್ಲಿ. ಈತೆಯಾ? ಹಾಂ, ಅಲ್ಲಿಗೆ ಎಂಡ. ಹಾಂ, ಹಾಗಾದರೆ ಸಾಕು. ಇಲ್ಲಿ ಒಂದು ದೊಡ್ಡ ಗುಹೆ ಉಂಟು, ನಾವು ಹೋಗುವ ವಾಪಸ್. ಇಲ್ಲಿಗೆ ಎಂಡು. ಇಲ್ಲಿ ಎಂತ ಉಂಟು? ಅದೇ ಆ ಕೇವಿನ ಮೇಲೆ ಅಲ್ಲ ಇದು. ಆ ಗ್ಯಾಪಲ್ಲೆಲ್ಲ ಹೋದ ನೀರೇ ಬೀಳ್ತಿರೋದಾಗಿರ್ಬೋದು. ಅಲ್ಲಿ ಒಂದು ಮೂರ್ತಿ ಉಂಟು. ಎಲ್ಲಿ ನೋಡ, ಒಂದೇ ಒಂದು ಕೆಳಕ್ಕೆ ಉಂಟು. ಎಂತ ಅದು ಕಲ್ಲಲ್ಲ. ಆಯಿತು, ಇಷ್ಟೇ. ಇಲ್ಲಿಗೆ ಮುಕ್ತಾಯ. ಇನ್ನು ವಾಪಸ್ ಪಿಕ್ಚರ್ ಬರುತ್ತಲ್ಲ, ಭೂತದ ಪಿಕ್ಚರ್ ಬರ್ತಿತ್ತಲ್ಲ, ಶೂಟಿಂಗ್ ಫಿಲ್ಮ್ ಶೂಟಿಂಗ್ ಮಾಡ್ಬೋದು ಇಲ್ಲಿ. ಅಷ್ಟು ಒಳ್ಳೆದುಂಟ. ಹಾಂ, ಯಾರ್ದು? ನಮ್ಮದ? ಸೆಲ್ಫಿ ತೆಗೆಯುವ ನಾವು. ಎಂತ ಡ್ಯಾಮೇಜ್ ಆಯಿತು?